ಈ ರೀತಿಯ ಒಂದು ಪ್ರತಿನಿತ್ಯ ಒಬ್ರಿಗೊಬ್ಬರು ಕೆಸರೆರಚಾಟ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾರರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲುಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೇ ಇವ್ರ ಕೆಲಸ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನು ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬಹುಶಃ ನನಗೆ ಈ ಬಿಡದಿಯ ಟೌನ್ಶಿಪ್ ಇದೆಯಲ್ಲ, ಇದು ಸಹ ಅವರ ಒರಿಜಿನಲ್ ಯೋಜನೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ. ಆಮೇಲೆ ಅದೇನೋ ಇನ್ನೊಂದು ಪದ ಬಳಸೋರೆ, ನನಗಿಂದೇನಿದು ಆಗಬೇಕಾಗಿಲ್ಲ ಇದೆಲ್ಲ ಹೇಳಿದ್ದಾರೆ. ನನಗೇನು ಆಗಬೇಕಾಗಿಲ್ಲ, ಪರವಾಗಿಲ್ಲ ಕೊಡಿಲ್ಲ. ಅದು ಸ್ವಲ್ಪ ಕೆಲವು ಪಾಯಿಂಟ್ ಆಮೇಲೆ ಹೇಳೋದಕ್ಕೆ ನಮಗೆ ಹಿಂಸೆ ಆಯ್ತದಲ್ಲಪ್ಪ. ಅವ್ರು ಅಷ್ಟೊಂದು ಚೀಟಿ ಇಟ್ಕೊಂಡು ಮಾತಾಡೋರು, ನಾನು 2 ಪೇಜ್ ಇಟ್ಕೊಂಡು ಬರೆದವ್ರು ಮಾತಾಡೋದು ಇಲ್ಲಿ ಹೇಳಿದ್ದಾರೆ. ನಾನು ಪಿತಾಮಹ ಅಲ್ಲ, ನನ್ನ ಕನಸಿನ ಯೋಜನೆ ಅಲ್ಲ, ನನಗೆ ಈ ಯೋಜನೆ ಅವಶ್ಯಕತೆ ಇಲ್ಲ. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತು ಯಾರಿಗೆ ಅವಶ್ಯಕತೆ ಇದೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸೋರಲ್ಲ. ಈಗ ಅವರಿದನ್ನು ಮಾಡೋಂತ ಹೇಳಿ ಕಳಿಸಿದ್ರು. ಅವ್ರು ಇಲ್ಲ ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ತೆ ಯಾತಕ್ಕೆ ಪ್ರಾರಂಭ ಆಯ್ತಿದು, ಇದು 100 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ. ಇದೇನೋ ಅಣ್ಣಾಜಿ ಅಂತ ಪದ ಬಳಸೋರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಪ್ರಶ್ನೆ, ಈ ಪ್ರಾಜೆಕ್ಟು ಎಲ್ಲಿಂದ ಉದ್ಭವ ಆಯಿತು? 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂ.ಬಿ. ಪಾಟೀಲ್ ಬೇರೆ ಪಾಪ ತೋರಿಸ್ತಾಯಿದ್ರು. ಎಂ.ಬಿ. ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ, ಇಟ್ಕೊಂಡೂ ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ. ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರೇ, ನೀವು ಅವತ್ತೇನು ಮಂತ್ರಿ ಆಗಿದ್ರಿ, ಆಗಿನ ಸರ್ಕಾರಗಳು ಮಾಡಿದಂಥ
ಬೆಂಗಳೂರು ನಗರದ ಮೇಲೆ ಬಲಾತ್ಕಾರ ಏನು ಮಾಡಿದ್ರಿ ಆ ಭೂಮಿಗಳ ಮೇಲೆ. ಹೇಳಿದ್ರಲ್ಲ ಈಗ ಅವತ್ತೆಲ್ಲ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಪಾಪ ರೈತರು ಭೂಮಿ ಕೊಟ್ಟುಬಿಟ್ಟಿದ್ರು. ಇವತ್ತು ಅವೆಲ್ಲ 50 ಕೋಟಿ ಬೆಲೆ ಆಗಿದೆ. ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಪ್ಪ. 50 ಕೋಟಿ ಬೆಲೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅವತ್ತು 1.5 ಲಕ್ಷಕ್ಕೆ ನೀವು ಅಕ್ವೈರ್ ಮಾಡಿದ್ರು, 2 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು. ನಮ್ಮ ಹತ್ರ ರೈತರು ಯಾರೋ ಬಂದು ಈ ಥರ ಆಗಿದೆ, ನಮ್ಮನ್ನು ಇವತ್ತು ಭೂಮಿ ಉಳಿಸ್ಲಿಕ್ಕೆ ಬಂದು ಹೋರಾಟ ಮಾಡಿ ಅಂತ ನಮ್ಮನ್ನೇನು ರೈತರು ಅವತ್ತೇನು ಕರೆದಿರಲಿಲ್ಲ. ಆ ಒಂದು ಯೋಜನೆಗಳು ತಂದರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ ಈಗ ಹೇಳ್ತಾ ಇದ್ದಾರಲ್ಲ, ಇದೇನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ ಅದೇನೋ ಹೇಳ್ಕೊಂಡವ್ರಲ್ಲ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ ಸಿಂಗಾಪುರ ಮಾಡ್ತೀವಿ ಅಂತೇಳಿ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕಿಂಚಿತ್ ಯೋಚನೆನೇ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಗಳನ್ನು ನೋಡಿ ಹಲವಾರು ಯೋಜನೆಗಳನ್ನು ತರಬೇಕು ಅಂತ ಮಾಡಿದ್ದು ನಿಜ. ನಾನು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಒಂದು ಇನ್ನರ್ ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ಸುಮಾರು 102 ಕಿಲೋಮೀಟ್ರು ಎಲಿವೇಟೆಡ್ ರೋಡು, ಇನ್ನರ್ ಕೋರ್ ರೋಡನ್ನು ಎಲಿವೇಟೆಡ್ ರೋಡನ್ನ ಮಾಡಬೇಕು ಅಂತ ಹೇಳಿ 2006ರಲ್ಲೇ ತೀರ್ಮಾನ ಮಾಡಿದ್ದೆ. ಇವತ್ತು ಯಾವ ಒಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ನಮ್ಮ ಬ್ಯಾಟರಾಯನಪುರ ಅಂತೀನಿ, ನಮ್ಮ ಮೈಸೂರು ರೋಡ್ನಲ್ಲಿ, ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲಿ ಪ್ಯಾರಲಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ಡ್ರೈನೇಜ್ ಮೇಲೆ ಒಂದು ಫ್ಲೈಓವರ್ ಮಾಡಿದ್ದೀವಲ್ಲ, ಅದು ಒಂದು ಸಣ್ಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು, ಪೈಲಟ್ ಪ್ರಾಜೆಕ್ಟ್. 142 ಕಿಲೋಮೀಟ್ರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಈ ಒಂದು ಕಾಲುವೆಗಳಿತ್ತಲ್ಲ, ರಾಜಕಾಲುವೆ, ಅದರಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಎಲಿವೇಟೆಡ್ ರೋಡ್ಗಳು ಮಾಡಿ ಸ್ಕೂಟ್ರು, ಆಟೋಗಳು, ಸಣ್ಣ ವೆಹಿಕಲ್ಗಳು, ಕಾರ್ಗಳು ಓಡಾಡೋದಕ್ಕೆ 142 ಕಿಲೋಮೀಟ್ರ್ ಯೋಜನೆ, ಅದನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದವನು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ. ಆ 3 ಸಭೆಯಲ್ಲಿ ಜನಗಳು ಕೊಟ್ಟಂಥ ಅಭಿಪ್ರಾಯಗಳು, ಹೆಣ್ಣುಮಕ್ಕಳು ಸಹ ಬಂದಿದ್ದರು ಆ ಸಂದರ್ಭದಲ್ಲಿ. ಅದೆಲ್ಲ ಇನ್ನೂ ಕೆಲವರು ಬದುಕಿದ್ದಾರೆ, ಅವತ್ತು ಏನೇನು ನಡೆದಿದೆ ಘಟನೆ ಅನ್ನೋದು ನಾನಿಲ್ಲಿ ಈಗ ಕತೆ ಕಟ್ಟಬೇಕಾಗಿಲ್ಲ. ಇದೆಲ್ಲ ನಡೆದಿರ್ತಕ್ಕಂಥದ್ದು, ಬದುಕಿದ್ದಾರೆ. ಆ ಸಂದರ್ಭದಲ್ಲಿ ಯಾವೊಂದು ಕೇಂದ್ರ ಸರ್ಕಾರ SEZ ಒಂದು ಆ್ಯಕ್ಟನ್ನು ತಂದರು 2005. ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಕೇಂದ್ರ ಸರ್ಕಾರ. ಅವತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು ಪತ್ರ ಬರೆದು SEZ ಜಾರಿಗೆ ತರಲಿಕ್ಕೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಸಭೆಗಳು ಮಾಡಿದ್ದು ನಿಜ, ನನ್ನ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿದೆ. ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ, ಅದೆಲ್ಲ ಸಭೆಗಳಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಟೌನ್ಶಿಪ್ಪನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆಗಳಿಗೆ ಬಂತು, ಚರ್ಚೆ ಹಂತದಲ್ಲಿ ಇತ್ತು. ಆ 5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ಬಿಡದಿ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಏನು ಚರ್ಚೆಗಳಾಗಿದ್ದವು, ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ
ನನಗೆ ಮತ ಕೊಟ್ಟಂಥ ಜನರನ್ನ ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಎತ್ತು ಹೊರಗೆ ಹಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನು, ಮೊದಲನೇ ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ 20 ಜನ ರೈತರನ್ನ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿಲ್ಲ. ನೀವು ಕರೆಸ್ಕೊಂಡಿದ್ದೆಲ್ಲಿಗೆ? ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಟ್ಟಿದಿರಲ್ಲಪ್ಪ. ಒಂದು ನ್ಯಾಷನಲ್ ಎಂಥ ಸ್ಕೂಲ್ ಅದು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಏನು ಪಾಪ ಜನಕ್ಕೆ ಚಾರಿಟಿ ಎಜುಕೇಷನ್ ಕೊಡ್ತಾ ಇರೋದು, ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾವ್ರೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿ ಇದನ್ನು ಕದ್ದು ಅವನ್ನೆಲ್ಲ ದಾಖಲೆ ಮಿಸ್ಸಿಂಗು ಅಂತ ಹೇಳಿ ಒಬ್ಬ ರಿಟೈರ್ಡ್ ಅಧಿಕಾರಿ 100 ಬಾರಿ ನನ್ನ ಹತ್ರ ಬಂದರು. ಪಾಪ ಬೀದಿಗೆ ತಗೊಂಡು ನಿಲ್ಲಿಸಿದಾರಲ್ಲಪ್ಪ. ಆ ಕೆಲಸ ನಾನು ಬಿಡದಿ ರೈತರಿಗೆ ಮಾಡೋಕ್ಕೆ ಹೊರಟಿರಲಿಲ್ಲ. ಹೇಳಕ್ಕೆ ಚರಿತ್ರೆ ಭಾಳ ಇದ್ದಾವೆ. ಇಲ್ಲಿ ಪ್ರಶ್ನೆ ಆ ರೈತರುಗಳದ್ದು ಒಂದು ಭಾಗ. ನಂತರ ಯಾತಕ್ಕೆ ಎಚ್ ಕೆ ಪಾಟೀಲ್ರನ್ನ ಜೊತೆಲಿ ಕೂರಿಸ್ಕೊಳ್ಳಿಲ್ಲ? ಇವತ್ತು ಎಂ ಬಿ ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. ಎಂ ಬಿ ಪಾಟೀಲ್ದು ಗೊತ್ತು ನಮಗೆ. ಎಂ ಬಿ ಪಾಟೀಲೆಲ್ಲ ಸತ್ಯಶೋಧನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತ್ಯಶೋಧನಾ ಸಮಿತಿ ಚೇರ್ಮನ್ನು ನಿಮ್ಮ ಎಚ್ ಕೆ ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತ್ಯಶೋಧನಾ ಸಮಿತಿದು? ಇಡೀ ಜನಗಳ ಮುಂದೆ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತಲ್ಲಪ್ಪ. ಸಭೆಯಲ್ಲಿ ನೀನು ಭಾಗವಹಿಸಿದ್ದಲ್ಲಪ್ಪ. ನೀವು ಭಾಗವಹಿಸಿ ಏನೇನು ಚರ್ಚೆ ಮಾಡಿದ್ರಿ? ಶಿವಕುಮಾರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಶ್ರೀರಾಮರೆಡ್ಡಿ, ಮಾಧುಸ್ವಾಮಿ, ಜಯಪ್ರಕಾಶ್ ನಾರಾಯಣ್, ಹೇಳ್ತಾ ಹೋಗಬಲ್ಲ ಹೆಸರುಗಳನ್ನ. ಯಾರ್ಯಾರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಏನೇನು ಚರ್ಚೆಗಳಾಯಿತು ಹೇಳಿದ್ರಲ್ಲಪ್ಪ ನೀವು ಅವತ್ತು ಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರಿ. ಕೇವಲ ಅದು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಕೆ ಸಿ ರೆಡ್ಡಿಯವರ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ ನಾವು ಕೇವಲ 18,000 ಎಕರೆ ಅಕ್ವೈರ್ ಮಾಡಿದ್ದು ಭೂಮಿನ. ಈ ಸರ್ಕಾರ ಬಂದು BJP JDS ಸರ್ಕಾರ 18 ತಿಂಗಳಿಗೆ 1,60,000 ಎಕರೆ ಭೂಮಿ ನೋಟಿಫಿಕೇಷನ್ ಮಾಡೋಕ್ಕೆ ಕೊಟ್ಬಿಟ್ಟವ್ರೆ. ಇದೆಲ್ಲ ಭಾಷಣ ಮಾಡಿದಿರಲ್ಲಪ್ಪ. ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ. ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ನಾನು ಯಾಕೆಂದರೆ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನನ್ನ ಕ್ಷೇತ್ರದ ಒಂದು 25-30 ಜನ ಲೀಡರ್ಗಳು ಬಂದಿದ್ದರು. ಅವ್ರ ಜೊತೆಲಿ ಊಟ ಮಾಡ್ತಾ ಕೂತಿದ್ದೆ. ಆಗಿಲ್ಲ ಯಾರೋ ಬಂದು ತೋರಿಸಿದ್ರು. ಅದರಿಂದ ನಿಮ್ಮನ್ನೀಗ ಅಬ್ರಪ್ಟಾಗಿ ಕರೆದೆ ಈಗ ಅಷ್ಟೇ. ಚರ್ಚೆ ಮಾಡೋಣ, ಅದು ಬರೀ ಒಂದು ಸೈಡ್ ಹೋಗಬಾರ್ದು ಸುದ್ದಿ ಅಂತ. ಇಲ್ಲಿ ಚರ್ಚೆ ಮಾಡಿದ ದಿವಸನೇ ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ. ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ. ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು HLCC ಮೀಟಿಂಗ್ಗಳಲ್ಲಿ ಕೆಲವರು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ ಸಬ್ಜೆಕ್ಟ್ನ, ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂಮೆಂಟ್ ಆಗಿ ಅಂತಿಮವಾಗಿ HLCCಗೆ ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ. ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ
ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ. ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ, ಪಾಪ ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ, ಚರ್ಚೆ ಆಗಿದ್ದು 29-30 2 ದಿನ, ಆಗಸ್ಟ್ ತಿಂಗಳು 2007. ಇದನ್ನು ಕೊಟ್ಟಿದ್ದೀನಿ ನಿಮಗೆ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಇದು ಹೇಳಿದ್ನಲ್ಲ, 29-30 ಆಗಸ್ಟ್ 2007 ಸುದೀರ್ಘವಾಗಿ ಚರ್ಚೆ ನಡೆದಂಥದ್ದು. ಇವರೆಲ್ಲರಿಗೂ ನಾನು ಉತ್ತರ ಕೊಡಬೇಕಾದ್ರೆ ಅಂತಿಮವಾಗಿ ನಾನು ಹೇಳಿದ್ದೇನೆ. ಇದನ್ನೇ ಮೊನ್ನೆ ಬೆಂಗಳೂರಿನಲ್ಲೂ ನಾನು ಪತ್ರಿಕಾಗೋಷ್ಠಿಲಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ಅಂತಿಮವಾದ ಉತ್ತರ ನಾನು ಕೊಡಬೇಕಾದ್ರೆ ಆ್ಯಸ್ ಎ ಚೀಫ್ ಮಿನಿಸ್ಟರ್, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಮುಂದುವರಿಸೋ ಪ್ರಶ್ನೆ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಿದ್ದೀನಿ. ಹೇಳಿದಾರಲ್ಲ HLCC ಮೀಟಿಂಗು, ಹೇಳ್ತಾರೆ ನೋಡಿ, ಈ ಮಟ್ಟಕ್ಕೆ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಎಂದೇನು ಎಲ್ಲ ಸದಸ್ಯರುಗಳು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸುತ್ತೇನೆ. HLCCನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ತೀರ್ಮಾನವಾಗಿದೆ ಎಂದು ಹೇಳುವುದಕ್ಕೆ ಬಯಸುತ್ತೇನೆ. ಡಾಲರ್ಸ್ ಹೋಟೆಲ್ ಲಿಮಿಟೆಡ್ 17ನೇ ತಾರೀಕಿನ HLC ಮೀಟಿಂಗ್ನಲ್ಲಿ ಬಂದಿದೆ. ನೇಚರ್ ಆಫ್ ಅಪ್ರೂವಲ್, ಕನ್ಸೆಂಟ್ ಪ್ರೋಸೆಸ್, ಸ್ಟೇಟಸ್ ಆಫ್ ಅಕ್ವಸಿಷನ್ ನಾಟ್ ಕಮೆನ್ಸ್ಡ್, ವೆದರ್ ಕನ್ಸೆಂಟ್ ಲೆಟರ್ ಸಬ್ಮಿಟೆಡ್ ನಾಟ್ ಯೆಟ್, ಸೆಂಚುರಿ ರಿಟೈರ್ಮೆಂಟ್ ನಾಟ್ ಯೆಟ್, ಈ ಥರ ಎಲ್ಲ ಹೇಳ್ಕೊಂಡು ಹೋಗಿದ್ದೀನಿ. ಸ್ವೇಚ್ಛಾಚಾರವಾಗಿ ತೀರ್ಮಾನಗಳು ಆಗಿಲ್ಲ, ಆಗುವುದಕ್ಕೆ ಅವಕಾಶವನ್ನೂ ಕೊಟ್ಟಿಲ್ಲ. ಇದೆಲ್ಲ ಹೇಳಿ ನನ್ನ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದೀನಿ. 1ನೇ ತಾರೀಕು ಆಗಸ್ಟು 2007 ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ ಈ DLF ಇವತ್ತು ಚರ್ಚೆ ಮಾಡಿದ್ದಾರೆ. ಪಾಪ DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLF ನಿಮ್ಮದು ಸಂಬಂಧ ಬಿಚ್ಚಣಂತೆ, ತಾವರೆಕೆರೆ ಹೋಬಳಿ. ಅವನು ಯಾರೋ ಪಾಪ ಬ್ರಿಟಿಷರ ಕಾಲದಲ್ಲಿ ಬಂದಿದ್ದ ಫಾರಿನ್ನಿಂದ. ಇದು ಇಲ್ಲ, ಇದೇನು ಬೇಡ ನಮಗೆ. ಇದು ನನಗೆ ಬೇಕಾಗಿರೋದು DLFದು. ನನ್ನ ಕಾಲದಲ್ಲಿ 100 ಕೋಟಿ 200 ಕೋಟಿ ಮತ್ತು 100 ಕೋಟಿ ಅಂತ ಎಲ್ಲ ಹೇಳ್ಕೊಂಡವ್ರೆ. ಈ ಪ್ರಾಜೆಕ್ಟನ್ನು ಚರ್ಚೆಗೆ ಬಂದಿದ್ದು ನಿಜ. ಈ ಪ್ರಾಜೆಕ್ಟು ಟೇಕ್ ಆಫೇ ಆಗಲಿಲ್ಲ. ಅದಕ್ಕೆ ಕಾರಣ ವಿಧಾನಸಭೆ ಕಲಾಪದಲ್ಲಿ ನಾನು ಹೇಳಿದ್ದೀನಿ, 1ನೇ ತಾರೀಕು ಆಗಸ್ಟು 2007ನೇ ತಾರೀಕಿನಂದು 2007ನೇ ಇಸ್ವಿ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ನಾನು ಹೇಳಿರ್ತಕ್ಕಂಥದ್ದು ಈ ಪ್ರಾಜೆಕ್ಟನ್ನು ಮುಂದುವರಿಸಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪದಲ್ಲೇ ಬಿಡದಿದ್ದು, ನಾನು ಅದಕ್ಕೆ ಕನ್ಫೈನ್ ಆಯ್ತಿರೋದು ಬಿಡದಿದ್ದಕ್ಕೆ. ಆಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್
2007 ರಾಜೀನಾಮೆ ಕೊಟ್ಟಿರೋದು. ಡಿ ಎಲ್ ಎಫ್ದು ಮತ್ತೆ ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29 ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನಲ್ಲಿ ವಿಧಾನಸಭೆಯಲ್ಲಿ ಆಗಸ್ಟ್ 1ನೇ ತಾರೀಕು ಈ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ರಲ್ಲ, ನಿಂತೋಗಿದೆ. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಏನೇನು ಮಾಡ್ಕೊಂಡ್ರೆ, ಈಗ 2007 ನಾನು ಅಧಿಕಾರ ಹಿಡ್ದಿರೋದು, ಇವತ್ತು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷದಿಂದ ಏನು ಮಾಡ್ತಾಯಿದ್ರಿ? ಮಿಸ್ಟರ್ ಡಿ ಕೆ ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್, ನೀವು ನನ್ನ ಮೇಲೆ ಏನು ಆಪಾದನೆ ಮಾಡ್ತಾಯಿದ್ದೀರಿ? ಇದೇನೋ ಪೇಪರ್ಗಳು ಇಟ್ಕೊಂಡು ಏನೋ ಪಾಪ ಹೇಳ್ತಾಯಿದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರಿ, ಅವ್ರು ಬೇರೆ ಕಿವಿಲಿ ಏನೋ ಹೇಳ್ತಾನೆ ಇದ್ದರು. ಇಲ್ಲಿ ಪ್ರಶ್ನೆ, ಈ 20 ವರ್ಷದಲ್ಲಿ 2013 ಬಿ ಜೆ ಪಿ ಸರ್ಕಾರ ಬಂದಿದ್ದು ಬಿಟ್ಬಿಡಿ, 2009 ಇರಲಿ, ಅವರೇನೋ ಟ್ರೈ ಮಾಡಿದ್ರು, 10ರಲ್ಲಿ ಮತ್ತೇನೋ ಜಾಗತಿಕ ಟೆಂಡರ್ ಕರೆದ್ರು, ಯಾರೂ ಬರಲಿಲ್ಲ. ಇದನ್ನೆಲ್ಲ ಹೇಳ್ತಾ ಹೋಗಿದ್ದೀರಿ. 13ಕ್ಕೆ ಮುಖ್ಯಮಂತ್ರಿಗಳು ಬಂದ್ರಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಆ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ರಲ್ಲ. ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತೇಳಿ? ಯಾರಪ್ಪ ನಿಮಗೆ ತಲೆಗೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನು ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದಾಗಲೇ ಶುರು ಮಾಡ್ಕೊಂಬಿಟ್ರಿ ಬಂದಿದ್ದೀರಿ. ಈಗ ಹೊಸ್ದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡೋಕೊಳ್ಟ್ರಿ, ಅದನ್ನು ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ? ಈ 20 ವರ್ಷದಲ್ಲಿ ನೀವು ಈಗಾಗಲೇ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅವತ್ತು ಕೈ ಹಾಕಲಿಲ್ಲ. ಅವತ್ತು ಕೆಲವು ಪ್ರೊಸೀಡಿಂಗ್ ಆಗಿದೆ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಪ್ರೊಸೀಡಿಂಗ್ ಮಾಡ್ಕೊಂಡವ್ರ ಅಧಿಕಾರಿಗಳು. ಕನಸಿನ ಕೂಸು ಅವೆಲ್ಲ ಇರಲಿ, ಆಮೇಲೆ ಆಗಲೂ ಕೈ ಹಾಕ್ದಂಥವ್ರು ಏನಿದೆ, ಯಾಕೆ ನಡೆಸ್ಕೊಂಬಂದ್ರಿ ಇದನ್ನು? ನಂತರ ನಾನು 2018 ಮುಖ್ಯಮಂತ್ರಿ ಆದೆ, 14 ತಿಂಗಳಿದ್ದೆ. ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನದೇನಾದರೂ ಚಿಂತನೆ ಇಟ್ಟಿದ್ದರೆ ನಾನು 14 ತಿಂಗಳಲ್ಲಿ ಮಾಡ್ತಿರಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದರೂ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರಾ? ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ದು ಬಹುಶಃ ಬೆನಕನಹಳ್ಳಿ ಚರ್ಚೆ ಮಾಡಿರಬೇಕು. ಬೆನಗಾನಹಳ್ಳಿ ಅದು ಚರ್ಚೆ ಮಾಡಿರ್ಬೋದು. ಬೆನಗಾನಹಳ್ಳಿ ಡಿನೋಟಿಫಿಕೇಷನ್, ಅಯ್ಯೋ ನಾನು ಯಾಕಪ್ಪ ಮಾಡಲಿ ಡಿನೋಟಿಫಿಕೇಷನು? ನನಗೇನು ಜೈಲಿಗೆ ಹೋಗ್ಬೇಕಾ ನಾನು? ಮತ್ತೆ ಡಿನೋಟಿಫಿಕೇಷನ್ ಮಾಡಿ. ಆ ಬೆನಗಾನಹಳ್ಳಿ ಡಿನೋಟಿಫಿಕೇಷನ್ಗೆ ಮಾತಾಡಿದ್ರಿ ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ. ರೈತರ ಭೂಮಿದು ಡಿನೋಟಿಫಿಕೇಷನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆನೇ ಚರ್ಚೆ ಮಾಡಲಿಲ್ಲ. ನಿಮ್ಮ ಜಮೀನು ಕೊಟ್ಟಿದ್ದೀರಾ, ಇದೆಂತ ನೈಸಿಗೆ ಕೊಟ್ಟಿದ್ದೀರಾ? ಅಯ್ಯರಾಮನೆ ಆ ಲೈನ್ ಬಂದಿರೋ ಕೊಡಲೇಬೇಕಿತ್ತು. ಇವತ್ತು ಈಗ ನೀವು ಇಷ್ಟೊಂದು ಪ್ರೇರೇಪಣೆ ಯಾರು ಕೊಟ್ಟಾರೆ ನಿಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ? ಆಮೇಲೆ ಅದೇನೋ ಒಂದು ಹೇಳಿದಿರಿ, 1000 ಎಕರೆ ಯಡಿಯೂರಪ್ಪ ಕಾಲದಲ್ಲಿ ನನ್ನ ಅಧಿಕಾರ ಹೋದ ಮೇಲೆ ಅಲ್ಲಿ ಯಾವುದೋ ಡಿನೋಟಿಫಿಕೇಷನ್ ಆಗಿದೆ ಅಂತೇಳಿ. ಅವರು ಯಾಕೆ ಮಾಡ್ಕೊಂಡವ್ರೆ ಅಂತಂದ್ರೆ ವಿಷಯ ತಿಳ್ಕೊಂಡಿದ್ಯಪ್ಪ.
ಯಾಕೆ ಮಾಡವ್ರೆ ಅಂತ? ಯಾರ್ದು ಭೂಮಿ ಯಾವತ್ತು ಡಿನೋಟಿಫೈ ಮಾಡಿರೋದು? 70 ಲಕ್ಷ ಕೊಟ್ಟರು, ನಾನು 2.25 ಕೋಟಿ ಕೊಡ್ತಿದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಬರೀ 70 ಕೊಟ್ಟಿದ್ದರು. 70 ಲಕ್ಷ ಅದು ರೈತರ ಭೂಮಿನ ಅಕ್ವೈರ್ ಆಗಿದ್ದು, ಅಲ್ಲ ಡಿನೋಟಿಫೈ ಆಗಿದ್ದು. ಸಿದ್ದರಾಮಯ್ಯರ ಕಾಲದಲ್ಲಿ ಒಬ್ಬ ತಿಮ್ಮೇಗೌಡ ಅಂತೇಳಿ ಎಕ್ಸೈಸ್ ಕಾಂಟ್ರಾಕ್ಟ್ರು ಅವರು ಡಿಫಾಲ್ಟ್ ಆಗಿದ್ದರು, ಸರ್ಕಾರಕ್ಕೆ ದುಡ್ಡು ಕಟ್ಟಿರಲಿಲ್ಲ. ಇದೇ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೀನು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದಾದರೆ ಇಷ್ಟು ದುಡ್ಡು ಬಿಟ್ಕೊಡ್ತೀವಿ, ನೀನು ದುಡ್ಡು ಕಟ್ಟು ಅಂದರು. 500 ಕೋಟಿನೋ 400 ಕೋಟಿನೋ 600 ಕೋಟಿನೋ ಸರ್ಕಾರಕ್ಕೆ ಕಟ್ಟು ಅಂದರು ಸಿದ್ದರಾಮಯ್ಯರ ಕಾಲದಲ್ಲಿ. ಅದರ ಬ್ಯಾಕ್ಗ್ರೌಂಡ್ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕೆ ಹೋರಾಟ ಮಾಡಲಿಲ್ಲ ಆಗ? 1,000 ಎಕರೆ ಡಿನೋಟಿಫೈ ಮಾಡಿದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಾಗೆಲ್ಲ ಹೋಗಿದ್ರು ಇವರು ಅಂತ ಏನು ಹೇಳ್ತಾ ಇದ್ದಾರೆ. ಆ ಲ್ಯಾಂಡು ಒಂದು 20 ಎಕರೆ ಬಿಟ್ಟು ಇನ್ನುಳಿದ 900 ಎಕರೆ ಆ ಕಂಪ್ನಿಯವ್ರಿಗೆ ಸೇರಿದ್ದು. ಆ ತಿಮ್ಮೇಗೌಡರು ಅಂತ ಹೇಳಿದ್ನಲ್ಲ, ದುಡ್ಡು ಕಟ್ಟಿರಲಿಲ್ವ ಅವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಸಿದ್ದರಾಮಯ್ಯನವರು ಒಂದು ಅವಕಾಶ ಕೊಟ್ಟಿದ್ರಲ್ಲ, ವಿನಾಯಿತಿ. ಅದನ್ನು ದುಡ್ಡು ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ. ಅದಕ್ಕೆ ಹೋಗಿ ಸರ್ಕಾರದ ಮುಂದೆ ಅರ್ಜಿ ಹಾಕ್ಕೊಂಡು ಡಿನೋಟಿಫಿಕೇಷನ್ ಮಾಡಿ ಸರ್ಕಾರದಿಂದ ದುಡ್ಡು ತಗೊಂಡು ಸರ್ಕಾರಿ ದುಡ್ಡು ಕಟ್ಕೊಂಡವ್ರೆ. ಇದು ದೊಡ್ಡರ ವ್ಯವಹಾರ. ಅಲ್ಲಿ ಯಾರು ರೈತರ ಭೂಮಿದಲ್ಲ ಡಿನೋಟಿಫೈ ಮಾಡಿದ್ದು. ರೈತರ ಭೂಮಿ ಎಲ್ಲಿಂದ ಮಾಡ್ತಾರೆ ಡಿನೋಟಿಫೈನ? ಇದೇ ನೀವಿದ್ದರಲ್ಲಪ್ಪ ಮಂತ್ರಿ ಸಿದ್ದರಾಮಯ್ಯರ ಕಾಲದಲ್ಲಿ, ಯಾವುದು ಅರ್ಕಾವತಿ ಲೇಔಟು. ಎಸ್.ಎಂ. ಕೃಷ್ಣ ಅವ್ರನ್ನೂ ಆಳಕ್ಕೆ ಬಿಡಲಿಲ್ಲ. ಎಸ್.ಎಂ. ಕೃಷ್ಣ ಅವರು ರಾಜ್ಯಸಭೆ ಮೆಂಬರ್ ಮಾಡಿದಾರೆ. ಯಾರ್ರೀ? ಸೋತ್ ಮನೇಲಿ ಕೂತಿದ್ರು. ಎಸ್.ಎಂ. ಕೃಷ್ಣ ಅವರನ್ನು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯಸಭೆಗೆ ಅವ್ರು ಹೋಗಬೇಕಾದ್ರೆ ಈ ಮನುಷ್ಯಂದ ದೇವೇಗೌಡರು ಕೊನೆ ಹಂತಕ್ಕೆ ಹೋಗಿ ಅದು ಸೆಕ್ಯುಲರ್ ಜೀವನದಲ್ಲಿ ಅಳವಡಿಸ್ಕೊಂಬಂದು ನಿಮ್ಮನ್ನು ನಂಬಿ ಅವತ್ತು ಎಸ್.ಎಂ. ಕೃಷ್ಣ ಅವ್ರನ್ನ ಕಳಿಸಿದ್ದು ನೀನಲ್ಲ ಕಣಪ್ಪ. ಪಾರ್ಲಿಮೆಂಟ್ ರಾಜ್ಯಸಭೆಗೆ ದೇವೇಗೌಡರು ಕಳಿಸಿದ್ದು. ಹೊರಗಡೆ ನಾನು ಎಸ್.ಎಂ. ಕೃಷ್ಣ ಅವ್ರಿಗೆ ಬೆಂಬಲವಾಗಿ ನಿಂತು ಪಾಪ ಹೇಳ್ಕೊತಾರೆ. ಇದನ್ನೇ ನಾನು ಹೇಳ್ತಾ ಇರೋದು. ಯಾವ ಡಿನೋಟಿಫಿಕೇಷನ್ ಬಗ್ಗೆ ನೀವು ಹೇಳ್ತೀರಿ, ಆ ರೀಡು ಅಂತ ಮಾಡಿದ್ರಲ್ಲ ನೀವು ಮಂತ್ರಿ, ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ, ಅವತ್ತು ರೈತರ ಭೂಮಿನ ನೀವು ಡಿನೋಟಿಫೈ ಮಾಡಿದ್ದು ಎಲ್ಲ GPA ಹೋಲ್ಡರ್ಗಳನ್ನು ಮಾಡಿದ್ರಿ. ರೀಡು ಹೆಸರಿನಲ್ಲಿ 450 ಎಕರೆ ಅರ್ಕಾವತಿ ಲೇಔಟಲ್ಲಿ ಎಷ್ಟು ಸೈಟ್ ಕೊಟ್ಟರೋ ಗೊತ್ತಿಲ್ಲ. 3,800 ಎಕರೆನೇನೋ ಅಕ್ವೈರ್ ಮಾಡಿ ಕೊಟ್ಟಿದ್ದ ಸೈಟ್ ಎಷ್ಟು? ಇನ್ನೂ ನಿಮ್ಮ ಯೋಗ್ಯತೆಗೆ ನಾನು 2007 ಯಾವಾಗ ನನ್ನ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರಿ ನೀವೆಲ್ಲ, ರೈತರು ಭೂಮಿ ಎಲ್ಲ ಒಡೆಯಕ್ಕೆ ಕೊಟ್ಬಿಟ್ಟಿದ್ದೀರಿ ಅದು ಇದು ಅಂತೇಳಿ, 1,60,000 ಎಕರೆ ಅಂತ ಹೇಳ್ದಲ್ಲ, ಭಾಷಣ ಮಾಡಿದ್ದೀರಿ, ರೆಕಾರ್ಡಲ್ಲಿದೆ. ಆಗಸ್ಟ್ 15, 2007 5 ಬಡಾವಣೆಗಳಲ್ಲಿ BDAಯಿಂದ ಹೊಸ ಬಡಾವಣೆ ರಚನೆ ಮಾಡ್ತಕ್ಕಂಥ ಘೋಷಣೆ ಮಾಡಿದೆ. ಶಿವರಾಮ್ ಕಾರಂತ್ ಬಡಾವಣೆ, ನಿಜಲಿಂಗಪ್ಪ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಅಲ್ಲಿಂದ ಶಿವರಾಮ್ ಕಾರಂತ್ ಬಡಾವಣೆ. ಈ 5 ಬಡಾವಣೆಗಳನ್ನು, ವಿಶ್ವೇಶ್ವರಯ್ಯ ಬಡಾವಣೆ, ನಾನೇನು ತೀರ್ಮಾನ ಅವತ್ತು ಘೋಷಣೆ ಮಾಡಿದೆ, ಇದರಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ನಲ್ಲಿ 20 ವರ್ಷ ಆಗೈತಲ್ಲಪ್ಪ, ಎಷ್ಟು ಸೈಟ್ ಹಂಚಿದಿರಿ ಅಲ್ಲಿ ಜನಕ್ಕೆ? ಈ 5 ಬಡಾವಣೆ ಮಾಡಿ ಇಲ್ಲಿವರೆಗೆ. ಈಗ ಟೌನ್ಶಿಪ್ ಮಾಡಿ ವಿಶ್ವ ದರ್ಜೆ, ಬೆಂಗಳೂರು ದಕ್ಷಿಣ, ರಾಮನಗರ ಹೆಸರಿದ್ದರೆ ಬೆಲೆ ಬರೋಲ್ಲ, ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ರೈತರಿಗೆ ಏನು ಬೆಲೆ ದೊಡ್ಡ ಮಟ್ಟದಲ್ಲಿ ಬಂದುಬಿಡುತ್ತೆ. ಹೇಳ್ತಾ ಭಾಷಣ ಮಾಡಿದ್ದು ನೋಡಿದ್ದೀನಿ. ಅಲ್ಲಿ 1,000 ಎಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹಿಮ್ಮೇಳ ಮಾಡ್ತಿದ್ರಲ್ಲ MB ಪಾಟೀಲು,
ಅದು ಯಾರಿಗೆ ಮಾಡಿದ್ದು ಅಂತ ಹೇಳಪ್ಪ? ರೈತರಿಗೆ ಮಾಡಿದ್ರು ಡಿನೋಟಿಫಿಕೇಷನ್ನು ಬಿ ಜೆ ಪಿ ಸರ್ಕಾರದಲ್ಲಿ. ತಿಮ್ಮೇಗೌಡರಿಗೆ ಮಾಡಿಕೊಟ್ಟಿದ್ದು ಅದನ್ನು ಸ್ವಲ್ಪ ಹೇಳಿ. ಇವತ್ತು ಒಂದು ಕಡೆ ಹೇಳ್ತೀರಿ, ಈಗ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಲಿ ಏನೋ 2 ತಿಂಗಳು ಕಾಯ್ತಾರಂತ ಇನ್ನೂ. ಯಾರು ಭೂಮಿ ಕೊಡೋಲ್ಲ, ನಿಮಗೇನು ತೊಂದರೆ ಕೊಡೋಲ್ಲ, ನೀವು ಇಟ್ಕೊಳ್ಳಿ ಭೂಮಿಯ. ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಇನ್ನೊಂದು ಹೇಳ್ತಾ ಇದ್ದೆ, ಡೈವರ್ಷನ್ ಆಯ್ತು ನನಗೆ. 20 ಜನ ರೈತರನ್ನ ಕರೆಸಿದ್ರಲ್ಲ ಈ 3 ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ. ಇಲ್ಲ ಈಗ ತಕ್ಷಣ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ತಗೋತೀನಿ, ನೋಡೋಣ ನಡೀರಿ ಅಂಥೇಳಿ ಬೆಳಗ್ಗೆ ಆ 3 ಒಳ್ಳೆಯದು ಅಧಿಸೂಚನೆ ಹೊರಡಿಸು ಅಂತಿಮ. ಈಗ ಹೇಳ್ತವ್ರೆ ಕಮಿಟಿ ಮಾಡ್ತಾರಂತೆ. ಯಾವ ಕಮಿಟಿ? ಶಾಸಕರದ್ದು ಮಾಡೋದು, ಜಡ್ಜ್ದು ಮಾಡೋದು. ಇದೆಂಥದ್ದು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾಯಿದ್ರು. ಅಪ್ಪ ನಾನೇನು ರಿಯಲ್ ಎಸ್ಟೇಟ್ ಯಾವುದು ಮಾಡಿಲ್ಲಪ್ಪ ನಾನು. ನಾನು ಜಮೀನು ತಗೊಂಡಿದ್ದೀನಿ, ಇದೆ ಕೇತನಹಳ್ಳಿಲಿ. ಅಧಿಕಾರಿಗೆ ಬರೋದಕ್ಕಿಂತ 40 ವರ್ಷದ ಮುಂಚೆ ತಗೊಂಡಿದ್ದೆ. 1983-85 ತಗೊಂಡಿದ್ದ ಜಮೀನು. ಅಸೂಯೆ ಪಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ನಿಮಗೆ ಬಂದಿರತಕ್ಕಂಥ ಚಾಳಿ ಅದೆಲ್ಲ. ಎಂಬತ್ತೈದನೇ ಇಸ್ವಿಲಿ ಖರೀದಿ ಮಾಡಿದ ಜಮೀನು ಅದೆಂಥದ್ದು 4 ಎಕರೆ ಒತ್ತುವರಿ ಆಗೋಗಿದೆ. ಇಡೀ ದೇಶದಲ್ಲಿ ಹೇಳ್ಕೊಂಬಂದಿದ್ದೀರಿ. ಏನು ಪಾಪ ಕೃಷ್ಣ ಬೈರೇಗೌಡರು ಏನು ರಾಜ್ಯದ ಎಲ್ಲರದ್ದು ಪೋಡಿ ಮಾಡಿಬಿಟ್ಟಿದ್ದೀವಿ ರೈತರದು. ಹೇಳಿದ್ದು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದವನು. ಆ ಜಮೀನಲ್ಲಿ ಒಂದು ಪೋಡಿ ಮಾಡಿಸ್ಕೊಳ್ಳೋಕ್ಕೆ ನನಗಾಗಿಲ್ಲ. ನಿಮ್ಮ ಥರ ಅಧಿಕಾರಿಗಳಿಗೆ ಎದುರಿಸಿ ಮಾಡೋದಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನದು. ನಾನು ಹಲವಾರು ನಿದರ್ಶನಗಳವೆ. ಮಕ್ಕಳುಗಳನ್ನ ಕಿಡ್ನ್ಯಾಪ್ ಮಾಡೋದು, ಹೆದರಿಸೋದು, ಜಮೀನು ಬರೆಸ್ಕೊಳ್ಳೋದು. ಅದು ಯಾವುದೋ ಸೊಸೈಟಿ, ಯಾವನೋ ಒರಿಜಿನಲ್ ದಲಿತರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ SC ST ಜನಾಂಗ ಕೊಡಬೇಕು ಬಡವರಿಗೆ ಅಂತೇಳಿ ಮಾಡಿದ್ದನ್ನು ಮತ್ತಿನ್ನು ಯಾವುದೋ ನಕಲಿ ಸೊಸೈಟಿ ಸೃಷ್ಟಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದಂಥ ಭಾಳ ಜನ ಇದ್ದೀರಪ್ಪ. ಆ ಕೆಲಸ ಮಾಡಿದ್ದೀವ? ಏನು ನಯ, ಏನು ವಿನೀತ. ಅಬ್ಬಾ ಎಷ್ಟು ಇವತ್ತು ಮಾತಾಡ್ಬೇಕಾದ್ರೆ ಏನು ಗೌರವ. ಅಣ್ಣಾಜಿ, ಅಪ್ಪಾಜಿ, ಅಯ್ಯೋ ನಾನು ಕಾಣದೇ ಇರೋದು ಇವೆಲ್ಲ ಬ್ರದರ್. ಸರ್, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನೀವು, ಆದರೆ ಈ ನೀವು ಇಂಡಸ್ಟ್ರಿ ಟೌನ್ ಮಾಡುವಾಗ ಬ್ರದರ್ ಯಾಕೆ ಸೇರಿಸ್ಕೊಂಡು ಯಾವುದನ್ನ ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನಿಮ್ಮ ಕಾಲದಲ್ಲಿ? ಒಂದು ನಿಮಿಷ, ನನ್ನ ಕಾಲದಲ್ಲಿ ಮಾಡಿದ್ದಲ್ಲ. ಧರ್ಮಸಿಂಗ್, ಒಂದು ನಿಮಿಷ. ಆರೋಹಳ್ಳಿಗೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಶಾನಮಂಗಲಕ್ಕೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಕೇಳಕ್ಕೆ ಬಯಸ್ತೀನಿ. ನೀವು ಎಲ್ಲಿಗೆ ಬೇಕಾದರೂ ಸಂಬಂಧ ಬೆಳೆಸ್ತೀರಿ, ಯಾವ ಲ್ಯಾಂಡ್ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀರಿ ನೀವು. ನಾನು ಹಂಗೆ ಮಾಡೋಕ್ಕಾಗಲ್ವಲ್ಲ. ಆರೋಹಳ್ಳಿ ಹತ್ರ, ಶಾನಮಂಗಲದ ಹತ್ರ ನೋಟಿಫೈ ಮಾಡಿದ್ದು ಇಂಡಸ್ಟ್ರಿಯಲ್ಗೆ ಸಿಂಧ್ಯಾ ಅವರು ಕೈಗಾರಿಕಾ ಮಂತ್ರಿಗಳು, ಧರ್ಮಸಿಂಗ್ ಮುಖ್ಯಮಂತ್ರಿ. ಸ್ವಲ್ಪ ರೆಕಾರ್ಡ್ ತಗೊಂಡು ನೋಡೋಕೆ ಹೇಳಿ, ಆರೋಹಳ್ಳಿಲಿ ನಾನಿದ್ದ ಮುಖ್ಯಮಂತ್ರಿ ಅಂತ ಹೇಳಿ. ಆಮೇಲೆ ಕೆಲವು ರೈತರಿಗೆ ನಾನೇ ಆರೋಹಳ್ಳಿ ಭಾಗದಲ್ಲಿ ಭೂಮಿ ಕೊಡಬೇಡಿ, ಮಿನಿಮಮ್ 50 ಲಕ್ಷ ಕೊಡೋವರೆಗೂ ಕೊಡಬಾರ್ದು ಅಂತೇಳಿ ಭೂಮಿ ಕೊಡಬೇಕು ಅಂತ ಹೊರಟವ್ರಿಗೆ ರೇಟ್ನ ಜಾಸ್ತಿ ಮಾಡಿಸ್ಕೊಟ್ಟಾನೆ ನಾನು ರೈತರ ಪರವಾಗಿ. ಅವತ್ತೂ ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ಇಲ್ಲಿ ರೈತರು ಈಗ ಇವತ್ತೇನು ನಡೀತಾ ಇದೆ,
ನನ್ನ ಹತ್ರ ಬಂದು ಕೆಲವು ಹಳ್ಳಿಯ ಒಂದು ಬೈರ್ಮಂಗಲ ಭಾಗದ ಯುವಕರು ಮತ್ತು ಹೆಣ್ಣುಮಕ್ಕಳು ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಆಗ್ಬಿಟ್ಟಿದೆ ಅಣ್ಣ, ನಾವು ಕೊಡೋಕ್ಕೆ ತಯಾರಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ದೀವಿ, ನೀವು ಸೈಲೆಂಟಾಗಿದ್ದರೆ ಹಾಗೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಬಂದು ಕೇಳಿದ್ರು. ಈಗ ಮೊನ್ನೆ ಜಂಗಮಕೋಟೆ ಅಲ್ಲಿಂದ ರೈತರು ಬಂದಿದ್ರು ನನ್ನ ಹತ್ರ, ಶಿಡ್ಲಘಟ್ಟದವರು. ಅವ್ರ ಜೊತೆ ಏನು ಮಾತಾಡಿ ಕಳಿಸಿದ್ದೀನಿ ಕೇಳಿ. ಶಿಡ್ಲಘಟ್ಟದಲ್ಲಿ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಮಾಡ್ತಾಯಿರೋ ಸಾವಿರಾರು ದಿನಗಳು 2 ಸಲ ಅಲ್ಲೂ ಹೋಗಿದ್ದೀನಿ ರೈತರ ಪರವಾಗಿ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು, ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ ಬಿ ಪಾಟೀಲ್, ಕಲಬುರಗಿ, ಬೀದರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರು ಎಲ್ಲವಪ್ಪ. ಈಗ ಕಸದ ಬುಟ್ಟಿಗೆ ಹಾಕಿದ್ದೀರಿ. ಯಾಕೆ ಎಂ ಬಿ ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತನೇ ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ, ಅದಕ್ಕಾರ ನಡೆಸೋದು ಹೆಂಗೆ ಅಂತೇಳಿ. ಆ ರೈತರು ನನ್ನ ಹತ್ರ ಬಂದರು, ನಮ್ಮ ಪರ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು, ಧ್ವನಿ ಎತ್ತಿದ್ದೀನಿ. ದಿನ ರಾಜಕೀಯ ಮಾಡೋದು ನನಗೇನು ಬೇರೆ ಕೆಲಸ ಇಲ್ವಾ ಅಲ್ಲಿ? ಪಾಪ ಹೇಳಿದ್ದಾರೆ, ಪಾಪ ಹೆಣ್ಮಕ್ಳಿಗೆ ಅಯ್ಯೋ ಬಿಡದಿ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ ಎಂಥದ್ರಲ್ಲಿ ಪರಕೆಯಲ್ಲಿ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನು ರೀ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಬಾಬಾ ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತಾ ಇದು, ಬಂದು ನನಗೆ ಬೇಕಾದ್ರೆ ಪರಕೆಯಲ್ಲಿ ಹೊಡಿಲಿ ಅಂತ. ಹೋಗಲಿ, ಯಾರಾದರೂ ಆ ಥರ ಹೇಳ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲದೆ ಇರೋನು ಹೇಳ್ತಾನೆ, ಬಾರಪ್ಪ ಪರಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಚಪ್ಪಲಿ ಅಲ್ಲಪ್ಪ, ಅಯ್ಯೋ ದಯವಿಟ್ಟು ಪರಕೆಯಲ್ಲಿ ನನಗೆ ಹೊಡೀರಿ, ಕಲ್ಲು ಹೊಡೀರಿ. ಪಾಪ ಅಪ್ಪಾಜಿಯವ್ರನ್ನ ಕೇಳೋರೆ, ಗಾಂಧಿ ಪ್ರತಿಮೆ ಜ್ಞಾಪಕ ಬರಲಿಲ್ವ? ಈಗ ಬಂದಿದ್ಯಾ ಜ್ಞಾಪಕಕ್ಕೆ ಅಂತ. ದೇವೇಗೌಡರು ಅವ್ರ ಜೀವನ ಎಲ್ಲ ನೈಸ್ ಕಂಪ್ನಿ, ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು. ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಾಗಿ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದರೆ ಅವರು. ಆಮೇಲೆ ಏನೇನು ಮಾಡ್ಕೊಂಬಂದ್ರಪ್ಪ? ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ, ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಆವತ್ತು ನೈಸ್ ಕಂಪ್ನಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವಾ ಲಂಡನ್ ಕೋರ್ಟಿಗೆ? ಡಿನೋಟಿಫಿಕೇಷನ್ನು ನೈಸ್ ಕಂಪ್ನಿ ಯಾರಿಗಾಗವೆ? ಪಾಪ ನಮ್ಮ ಹೆಸರು ದೇವಗೆರೆ ಅಂತೆ, ಕೇತನಹಳ್ಳಿ ಅಂತೆ, ಅದೇನೋ ಈಗೆಲ್ಲೋ ಹೊಸೂರ ಹತ್ರ ತಗೊಂಡವ್ರಂತೆ ಹೇಳಿದಿರಲ್ಲ. ನನ್ನ ಮಗ ಆಗಲೇ ಹೇಳ್ದ, 5 ಎಕರೆ ಬೇಕಾದ್ರೆ ದಾನ ಬರ್ಕೊಟ್ಬಿಡ್ತೀನಿ ಅಲ್ಲಿ ಡೆವಲಪ್ಮೆಂಟ್ಗೆ ಅಂತ. ಇದು ಇಲ್ಲಿ ಮಾಡಿದ್ದೀರಿ. ದೇವೇಗೌಡರು ಹೋರಾಟ ಎಷ್ಟು? ನೀವೇನು ಮಾಡಿದಿರಿ? ನೈಸ್ ಕಂಪ್ನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನು ಅಲ್ಲಿ ಹೊಸಕೆರೆ ಎಳ್ಳೆ ಥರ ನಿಂತೈತೆ ಬೃಹದಾಕಾರವಾಗಿ, ಶೋಭಾಯಮಾನವಾಗಿದೆ. ಅಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಕಾಲ ಬರುತ್ತೆ. ಆದರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಈ ಇಶ್ಯೂನಲ್ಲಿ ನಾವು ಬರೀ ನಿಮ್ಮ ಮಾಧ್ಯಮದ ನಮ್ಮ ಸ್ನೇಹಿತರ ಮುಂದೆ ಅವರು ಹೇಳಿದ್ದಕ್ಕೆ ನಾವು ಉತ್ತರ, ನಾನು ಹೇಳಿದ್ದಕ್ಕೆ ಅವರ ಉತ್ತರ ಕೊಡೋದು, ಇಷ್ಟಕ್ಕೆ ಇದು ಸೀಮಿತ ಆಗಲ್ಲ. ಅವ್ರಿಗೇನಾದರೂ ನಾಲ್ಗೆನಲ್ಲಿ
ಬಳಸಿರ್ತಕ್ಕಂಥ ಪದ ಇವತ್ತು. ಇನ್ನು 2 ತಿಂಗಳು ನಾನು ಯಾರಿಗೂ ಏನೂ ಅಲ್ಲಿ ಮಾಡಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದೆಯಪ್ಪ ಇವತ್ತು? ಇನ್ನೂ ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನು ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು ಪತ್ರಿಕೆ ಟಿ ವಿಲಿ ಬರ್ತಾಯಿತ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತೇಳಿ ಬಿಡದಿಲಿ. ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತೇಳಿ ಟಿ ವಿಲಿ ನೀವು ತೋರಿಸ್ತಾ ಇದ್ರಿ. ಅಂದರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿರೋರಿಗೆ ಪಟಾಕಿ ಹೊಡೀರಿ ಅಂತ ಹೇಳಿದ್ದೀರಾ ನೀವು. ಯಾವ್ಯಾವ ಥರ ನಡ್ಕೊಂಡ್ರೆ ಅದು ಎಂಥದ್ದು ನಮ್ಮ ಏನೋ ಪೋಸ್ಟ್ರುಗಳು ಬೇರೆ. ನಾನು ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂಥವ್ರು ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾರು ಕೈ ಕಾಲಿಡದೆ ಬಿಸಾಕ್ಬಿಟ್ಟು ಬಂದಂಥವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ. ಅಂಥ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದ್ದೀರಿ, ಈಗಲೂ ಏನೇನು ಮಾಡ್ತಾಯಿದ್ದೀರಿ ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಹಸುವೆ ಇದಂತೂ ಇಸಿ ಕತೆ ಅಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಏನೋ ಉತ್ತಾ ಇದ್ರು ಕೈನ. ಸಹಿಸ್ಕೊಳ್ತಾ ಇಲ್ಲ CM. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ ನೋಡಿ. ತಪ್ಪು ತಿಳ್ಕೊಬೇಡಿ, ಪದೇ ಯಾಕೆ ಹೇಳ್ಕೊತಾರೆ ಅವರೇ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ಇಲ್ಲಿ ನಮ್ಮ ಮಹೇಶಣ್ಣ ಕೂತವ್ರು ನೋಡಿ, ಇವರೇ ಕರ್ಕೊಂಡು ಪಾಪ ಇಂಥ ಟೈಮಲ್ಲಿ ಒಂದು ಸಾಂತಾನು ಹೇಳಿ ನಾನು ಹೇಳಿದೆ, ಏನಕ್ಕೆ ಹೋದ್ರು ಜೈಲಿಗೆ? ಎಲ್ಲ ಜಯಿಸ್ಕೊತೀನಿ ಅಂತಾರೆ. ಯಾಕೆಂದರೆ ಸತ್ಯ ಹೊರಗೆ ಬರಬೇಕಲ್ಲ, ಯಾವತ್ತೋ ಒಂದು ದಿವಸ ಬರುತ್ತೆ. ಯಾತಕ್ಕೆ ಇವೆಲ್ಲ ನಡೀತಾ ಇದೆ ಅಂತೇಳಿ ಭಾಳ ದೂರ ಇಲ್ಲ. ಏಕೆಂದರೆ ಇದೇನೋ ಹೇಳ್ತಾರಲ್ಲ, ನಾನು ಆ ಪದ ಬಳಸಲ್ಲ, ಅದೇನೋ ಇದು ಹೇಳ್ತಾರೆ ಇದು. ಏಕೆಂದರೆ ಆ ಡೊಂಕಿನ ಪದ ಬೇಡ ಹೇಳೋದು, ಚೆನ್ನಾಗಿರಲ್ಲ. ಅವ್ರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡು ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗುತ್ತಾ? ತೆನಾಲಿ ರಾಮಕೃಷ್ಣ ನಾನು ಹೇಳ್ಬೇಕಾಯ್ತದ ಕತೆ. ಅವ್ರು ಬೀರ್ಬಲ್ ಅಂತ ಹೇಳಿದ್ರು ಹೊಟ್ಟೆ ನೋವಿಗೆ. ತೆನಾಲಿ ರಾಮಕೃಷ್ಣ ಕರಿ ನಾಯಿ ಬಿಳಿ ನಾಯಿ ಮಾಡೋಕೆ ಹೋಯ್ತಾನಲ್ವ, ಅದೊಂದು ಕತೆ ಇದೆಯಲ್ಲ, ಮಾಡೋಕ್ಕಾಯ್ತದ? ಬಹುಶಃ ಸಾಕು ಅವರಿಗೆ ಹೇಳೋದು. ನಾನು ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಆ ಮಾತಾಡಬೇಕಾದ್ರೂ ಆ ಮುಖದಲ್ಲಿ ಆ ಭಯ, ಏನೋ ನೋವಂತೆ ಪಾಪ. ನೋವಿನಲ್ಲೂ ಮಾತಾಡ್ತಾವ್ರಂತೆ. ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು. ನಿಮಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಕಟುಕು ಹೃದಯ ಅದು ನಿಮ್ಮದೆಲ್ಲ, ಅದರಲ್ಲಿ ಬಂದರೆ ಅಲ್ಲ ನೀವು. ನಿಮ್ಗೆ ಯಾವ ನೋವಾಯ್ತದೆ? ಅದರಿಂದ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಹುಡುಕಿದ್ದೀರಿ, ಹುಡುಕಿ ನನ್ನ ಮೇಲೂ ಹಾಕಿದ್ದೀರಿ ಕೇಸ್ಗಳು ಇದ್ದಾವೆ. ಆದರೆ ಮೆರಿಟ್ ಮೇಲೆ ನಡೆಸ್ತೀನಿ ಕೇಸ್ನ, ನ್ಯಾಯಾಲಯಕ್ಕೆ ಅಗೌರವ ಸಲ್ಲಿಸಲ್ಲ. ಹುಡುಕಿ ಏನಾದರೂ ಇದ್ದರೆ ಇನ್ನೂ ಏನದೇನು ಭಯ ಬೀಳಲ್ಲ.
ಆದರೆ ಸುಳ್ಳು ಹೇಳೋದು ನಿಲ್ಲಿಸಿ ಅಷ್ಟೆ. ನಿಮಗೆ ಇಲ್ಲೇ ಹೇಳ್ತೀರಿ, ನನಗೇನು ಯೋಜನೆ ಬಗ್ಗೆ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳ್ತಿದ್ದೀರಿ. ಯಾರಿಗೆ ಅವಶ್ಯಕತೆ ಅಂತ ಈ ಅರ್ಜಿ ಹಾಕಿದ್ರಿ ನಿಮ್ಮ ಹತ್ರ? ಓಲಿ ಹಳ್ಳಿ ಜನವಾದರೆ ಕೇಳಿದ್ರಾ ಮಾಡಿಕೊಡಿ ಅಂತ? ಏನೋ ಕುಮಾರಸ್ವಾಮಿ ಕಾಲದಲ್ಲಿ 25 ಲಕ್ಷಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಂತೆ. ನೋಟಿಫಿಕೇಷನೇ ಮಾಡಿಲ್ಲ ನಮ್ಮ ಕಾಲದಲ್ಲಿ. ನೋಟಿಫಿಕೇಷನ್ ಮಾಡೋದು 2020 ಇವ್ರು ಮಾಡ್ಕೊಂಡವ್ರೆ 26ರಲ್ಲಿ ಫೈನಲ್ ನೋಟಿಫಿಕೇಷನ್ನ. ನಾನು ನೋಟಿಫಿಕೇಷನ್ ಮಾಡಿದ್ರೆ ದುಡ್ಡು ಹೆಂಗೆ ಫಿಕ್ಸ್ ಮಾಡೋಕ್ಕಾಯ್ತದೆ? ಅಷ್ಟು ಬೇಡವ ಗೊತ್ತು? ಇಷ್ಟೆಲ್ಲ ನಡೆಸ್ತಿರಲ್ಲಪ್ಪ ದಿನ ವ್ಯವಹಾರ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಅದೇನೋ ಕುಮಾರ ಕೃಪಾ ಎಲ್ಲಾದರೂ ಉಂಟೇನ್ರಿ? ನಿಮ್ಮ ಮನಸ್ಸಾದರೂ ಹೇಗ್ರಿ ಬಂದಿದೆ? ಆ ಕುಮಾರ ಕೃಪಾ ಒಂದು ಹೆರಿಟೇಜು ಬಿಲ್ಡಿಂಗ್, ಅದು ಅನ್ಯಾಯ ಮಾಡಿದ್ದೀರಿ, ಕೇಳೋರು ದಿಕ್ಕಿಲ್ಲ. ಅದರಿಂದ ಏನಿವತ್ತು ತರಾತುರಿ ಭಾಳ ವಿರಾವೇಶವೂ ಅಲ್ಲ, ಏನೂ ಅಲ್ಲ. ಅದು ಅಳುಕು ಮನಸ್ಸಿನಲ್ಲಿ. ಆ ಅಳುಕಿಂದ ನಿಮ್ಮ ಪತ್ರಿಕಾಗೋಷ್ಠಿ ಇದೆಯಲ್ಲ, ಅದರಿಂದ ನೀವೇನು ಸಾಧನೆ ಮಾಡೋದಿಲ್ಲ. ಇವತ್ತಿನ ಪತ್ರಿಕಾಗೋಷ್ಠಿ ಈ ರಾಜ್ಯದಲ್ಲಿ ಜನ ಆಗಲೇ ತೀರ್ಮಾನ ಮಾಡಾಗಿದೆ, ನೀವು ಯಾವ ದಿಕ್ಕಿನಲ್ಲಿ ಹೊರಟಿದ್ದೀರಿ ಅಂತ ಹೇಳಿ. ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ನನಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ. ಕಾಲ ನಿರ್ಧಾರ ಮಾಡ್ತದೆ. ಸಿಕ್ಕಿರೋ ಅವಕಾಶ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ 100 ಬಾರಿ ಹೇಳಾಗಿದೆ ಈಗಾಗಲೇ 1 ತಿಂಗಳಲ್ಲಿ. ಪ್ರಾಮಾಣಿಕವಾಗಿ ಈಗಲಾದರೂ ಕೆಲಸ ಮಾಡಿ, ಕೊನೆಗಾಲದಲ್ಲಿ ಒಂದು ಗೌರವ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹಣ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ. ಹಣದಿಂದಲೇ ಎಲ್ಲ ಗೆಲ್ತೀನಿ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಕಾಲ ಉತ್ತರ ಕೊಡ್ತದೆ ಅನ್ನೋದನ್ನ ಒಂದು ಅಂತಿಮವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಶುರು ಮಾಡ್ತೀನಿ.